ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ 15ನೇ ಪುಣ್ಯ ಸ್ಮರಣೆ ಹಿನ್ನೆಲೆಯಲ್ಲಿ ಒಂದಿಷ್ಟು ಅಭಿಮಾನಿಗಳು ರಾಜ್ಯದ ಮೂಲೆ ಮೂಲೆಗಳಿಂದ ಅಭಿಮಾನ್ ಸ್ಟುಡಿಯೋದತ್ತ ಅಭಿಮಾನಿ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನ ನೋಡಬೇಕು, ಕಣ್ತುಂಬಿಕೊಳ್ಬೇಕು ಅಂತೇಳಿ ರಾಜ್ಯದ ಮೂಲೆ ಮೂಲೆಗಳಿಂದ ಅಭಿಮಾನಿಗಳು ಬಂದಿದ್ದಾರೆ. ಆದರೆ ಅವ್ರಿಗೆ ಎಲ್ಲೋ ಒಂದು ಕಡೆ ಅಭಿಮಾನಿಗಳಿಗೆ ಅವ್ರನ್ನ ಕಣ್ತುಂಬಿಕೊಳ್ಳೋಕೆ ಆಗ್ತಾ ಇಲ್ಲ ಅಂತೇಳಿ ಒಂದಿಷ್ಟು ನಿರಾಸೆ ಮೂಡಿರುವಂಥದ್ದು. ಯಾಕಂದರೆ ನಾನು ನಿಮಗೆ ದೃಶ್ಯಗಳು ತೋರಿಸ್ತೀನಿ. ಈಗಾಗಲೇ ಸಾಕಷ್ಟು ಅಭಿಮಾನಿಗಳು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರೋದು. ಆದರೆ ಇಲ್ಲಿ ಅಂದರೆ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನದ ಹಿನ್ನೆಲೆಯಲ್ಲಿ ಶೋಕಾಚರಣೆಯನ್ನು ಸರ್ಕಾರ ಆದೇಶಿಸಿದೆ. ಸೊ ಆ ಹಿನ್ನೆಲೆಯಲ್ಲಿ ಅಂದರೆ ಈ ಅಭಿಮಾನ್ ಸ್ಟುಡಿಯೋದಲ್ಲಿ ಯಾವುದೇ ರೀತಿಯ ಪೆಂಡಲ್ ಹಾಕಬಾರ್ದು, ವಾದ್ಯವನ್ನು ಮಾಡಬಾರ್ದು, ಸಂಗೀತ ಮಾಡಬಾರ್ದು, ಜೊತೆಗೆ ಯಾವುದೇ ಜೈಕಾರಗಳನ್ನು ಕೂಗಬಾರ್ದು, ಗುಂಪುಗಾರಿಕೆ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಒಂದಿಷ್ಟು ಬ್ಯಾನರ್ಗಳನ್ನು ಹಾಕಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಯಾವುದೇ ಒಂದಿಷ್ಟು ಬ್ಯಾನರ್ ಆಗಿರ್ಬೋದು, ಅನ್ನ ಸಂದರ್ಪಣೆ ಆಗಿರ್ಬೋದು, ಈ ರೀತಿ ಯಾವುದೇ ಕಾರ್ಯಕ್ರಮಗಳು ಇಲ್ಲ. ಜೊತೆಗೆ ಯಾವುದೇ ಅಭಿಮಾನಿಗಳು ಬಂದಿರುವಂತಹ ಅಭಿಮಾನಿಗಳಿಗೆ ಆ ಗುಂಪುಗಾರಿಕೆ ಕೂಡ ಮಾಡೋದಕ್ಕೆ ಇಲ್ಲಿ ಪೊಲೀಸರು ಕೂಡ ಬಿಡ್ತಾ ಇಲ್ಲ. ಸೊ ಹೀಗಾಗಿ ಕೇವಲ ಒಬ್ಬೊಬ್ಬರೇ ಆಗಿ ಬಂದು ಅಭಿಮಾನಿಗಳು ಬಂದು ಅವರ ದರ್ಶನವನ್ನು ಮಾಡೋದಕ್ಕೆ ಇಲ್ಲಿ ಬಂದಿದ್ದಾರೆ. ಒಂದಿಷ್ಟು ಅಭಿಮಾನಿಗಳಿದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ಏನು ಅನ್ನಿಸುತ್ತೆ? ಇವತ್ತು ಬೇಸರ ಆಗಿದೆ ಅಭಿಮಾನಿಗಳಿಗೆ, ರಾಜ್ಯದಿಂದ ಮೂಲೆ ಮುಂದೆ ಬಂದರೂ ಕೂಡ ಅಂದರೆ ಸ್ಟುಡಿಯೋದಲ್ಲಿ ನಾವು ದರ್ಶನ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತೇಳಿ ಹೇಳ್ತಿದ್ರಿ. ಎಷ್ಟು ಬೇಸರ ಆಗ್ತಿದೆ ಮೇಡಮ್? ಸರ್ ನಮಸ್ತೆ, ನನ್ನ ಹೆಸರು ಸನ್ಸ್ಟರ್ ಸಾಹಸ ಸಿಂಹ ಮಹಿಳಾ ಅಧ್ಯಕ್ಷರು ಪುಣ್ಯದೀಪಕ್ ಅಂತ ನಾನು ಮಾತಾಡ್ತಾ ಇರೋದು. ಸೊ ಸುಮಾರು ಈ 15 ವರ್ಷಗಳು ಇವತ್ತಿಗೆ ಕಳೆದಿದೆ ನಮಗೆ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ ಕಳ್ಕೊಂಡು ನಾವು 15 ವರ್ಷ ಇವತ್ತು ಕಾಲಿಟ್ಟಿದ್ದೀವಿ. ಪುಣ್ಯಸ್ಮರಣೆ ದಿನ ಯಾವ ವಿಧಿವಶ ಥರ ಆಗಿದೆ ಅಂತ ಹೇಳಿದ್ರೆ ನಮಗೆ ಒಂದು ಇಮ್ಯಾಜಿನೇಷನ್ ಮಾಡೋಕ್ಕೆ ಆಗ್ತಾ ಇಲ್ಲ. ಯಾವುದೇ ರೀತಿಯಾದ ಒಳಗಡೆ ಪ್ರವೇಶ ಇಲ್ಲ, ಒಂದು ಪೂಜೆಗೆ ಅನುಮತಿ ಇಲ್ಲ, ತುಂಬ ತೊಂದರೆಗಳು ಕೊಡ್ತಿದ್ದಾರೆ. 14 ವರ್ಷದಿಂದನೂ ಇದನ್ನೇ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಕೂಡ 15ನೇ ವರ್ಷ ಇದು, ಇವತ್ತು ಇದೇ ಆಗಿದೆ. ತುಂಬ ಬೇಸರ ಆಗಿದೆ ಸರ್ ನಮಗೆ. ಸರ್ ತಾವೇನು ಹೇಳ್ತೀರಿ ಸರ್? ಸರ್, ನಾವು ಕಳೆದ 15 ವರ್ಷದಿಂದ ಬರ್ತಾ ಇದ್ದೀವಿ. ನಮ್ಮ 30 ವರ್ಷದ ಅಭಿಮಾನಿ ವಿಷ್ಣುವರ್ಧನ್ ಅಪ್ಪ ಡಬ್ಬೆ ಅವ್ರ ಮಗ ಅಂತ ಹೇಳೋಕೆ ಇಷ್ಟಪಡ್ತೀನಿ. 15 ವರ್ಷದಿಂದ ಬರ್ತಾ ನಮಗೆ ಒಳಗೆ ಪೂಜೆ ಮಾಡೋಕೆ ಒಂದು ಅವಕಾಶ ಕೊಡ್ತಾ ಇಲ್ಲ. ಅನುದಾನ ರಕ್ತದಾನ ಹೊರಗಡೆ ಹಾಕಿದ್ದಾರೆ. 15 ಸರ್ಕಾರ ತಂದು ಹಾಕ್ತು, ಯಡಿಯೂರಪ್ಪನ ಸರ್ಕಾರ. ಇದು ಏನು ಮಾಡೋಕ್ಕಾಯ್ತಲ್ಲ. ನಾವು ಹಾಕು ಅಂತ ಯಾರು ಕೇಳಿಲ್ಲ, ಅಭಿಮಾನಿ ಕೇಳಿಲ್ಲ, ಅವ್ರ ಮನೆಯವ್ರು ಕೇಳಿರಲಿಲ್ಲ. ಇದು ನಾಳೆ ಬೆಳಗ್ಗೆ ಇಷ್ಟು ಕೋಟಿ ಅಂತ ಫಿಕ್ಸ್ ಮಾಡಲಿ. ಬಾಲಣ್ಣ ಕುಟುಂಬದವ್ರಿಗೆ ಬಾಲಣ್ಣವರು ಒಳ್ಳೆ ಮಾನವೀಯತೆ ಸಂಸ್ಕಾರನ ಕಲ್ತ್ಕೊಟ್ಟಿದ್ರೆ ನಾಳೆ ಬೆಳಗ್ಗೆ ಎಷ್ಟು ಕೋಟಿಯಿಂದ ಫಿಕ್ಸ್ ಮಾಡಲಿ. 5 ಕೋಟಿ 10 ಕೋಟಿಯೋ ಅಭಿಮಾನಿಗಳು ನಾವು ಏನೋ ತೋರಿಸ್ತೀವಿ, ಇಲ್ಲ ನಾವು ಕೈ ಮಂಡಿಯವ್ರ ಕೆಳಗೆ ಕುತ್ಕೊಬಿಡ್ತೀವಿ. ಇದೇ ರೀತಿ ಅವರು ನೋವು ಮೇಲೆ ನಾವು ಕೊಟ್ಕೊಬಿಡ್ತಾರೆ. ಎಣ್ಣದ ರಾಶಿ ಬೀಳ್ತವೆ, ರಕ್ತದ ಕೋಟಿ ಹಿಡಿತದೆ. ಕೊರೋನಾ ಬಂದು ಎಷ್ಟೋ ಲಕ್ಷಾಂತರ ಜನ ಸತ್ತೋಗ್ಬಿಟ್ರು. ಇವರು ಆಕ್ಸಿಡೆಂಟ್ ಆಗಿ ಎಣ್ಣೆಗೋಗಿ ಕೈ ಸಿಕ್ಕಲ್ಲ ಬಾಲಕೃಷ್ಣ ಮಕ್ಕಳು. ಖಂಡಿತವಲ್ಲೂ ಹೇಳ್ತೀನಿ, ಅಂಥೋನಿ ದೇವರು ಒಳ್ಳೆಯವ್ರಿಗೆ ತುಂಬ ಕಷ್ಟ ಕೊಡ್ತಾನೆ, ಆದರೆ ಕೊನೆಯಲ್ಲಿ ಕೈ ಹಿಡಿತಾನೆ. ಕೆಟ್ಟವ್ರಿಗೆ ಒಳ್ಳೆ ಸುಖ ಕೊಡ್ತಾನೆ, ಆದರೆ ಕೊನೆ ಕೈ ಬಿಟ್ಬಿಡ್ತಾನೆ. ಈ ಮಾತನ್ನ ಯಾವಾಗಲೂ ಬೇಡ. ದಟ್ ಈಸ್ ಜೈ ಸಿಂಹ ನಾಗವಲ್ಲಿ. ಯಾಕಂದ್ರೆ ವರ್ಷಕ್ಕೆ 2 ಸಾರಿ ಬರುತ್ತೆ ಹಬ್ಬ ವಿಷ್ಣುವರ್ಧನ್ದು. ಸೊ ಹಾಗಾಗಿ ಒಂದಿಷ್ಟು ಅಭಿಮಾನಿಗಳಿಗೆ ಸರಿಯಾಗಿ ನಮಗೆ ದರ್ಶನ ಮಾಡೋದಿಲ್ಲ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಜೊತೆಗೆ ಬ್ರದರ್, ನೀವೇನು ಹೇಳ್ತೀರಿ ಬ್ರದರ್? ನಾವೇನಂದರೆ ಬೆಳಗ್ಗೆ ಬಂದಾಗ ಹೂವು ಇಡ್ತೀವಿ. ಹೂವನ್ನು ಟಿಶ್ಯೂ ಪೇಪರ್ ಥರ ಯೂಸ್ ಮಾಡೋಂಗೆ ಆಗೈತೆ ಈಗ ಪರಿಸ್ಥಿತಿ. ಒಳಗಡೆ ಎಂಟ್ರಿ ಕೊಡ್ತಾ ಇಲ್ಲ, ಬೀಗ ಹಾಕಿದ್ದಾರೆ. ವಿಷ್ಣು ಸರ್ ಬಗ್ಗೆ ಒಂದು ಡೈಲಾಗ್ ಹೇಳ್ತೀನಿ. ಆರುತ್ತಿರಲಿ ಕನ್ನಡ ಬಾವುಟ ಎಂದೆಂದಿಗೂ ನಿಲ್ಲದಲ್ಲಿ ವಿಷ್ಣು ಅಭಿಮಾನಿಗಳ ಆರ್ಭಟ. ಕನ್ನಡ ಬಾವುಟಕ್ಕೆ ಎರಡೇ ಬಣ್ಣ ಕರ್ನಾಟಕಕ್ಕೊಬ್ಬರೇ ವಿಷ್ಣು ಅಣ್ಣ. ಮೈಸೂರಲ್ಲಿದೆ ಸುಮ್ಮನೆ, ಇಲ್ಲಿದೆ ನಮ್ಮನೆ. ಕಾಡಿಗೆ 1000 ಸಿಂಹ, ಗಾಂಧಿ ನೋಟ್ಗೆ 4 ಸಿಂಹ, ಕರ್ನಾಟಕಕ್ಕೊಂದೇ ಸಿಂಹ, ಅದು ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ, ನಮ್ಮ ಅಣ್ಣ. ನಾವು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗದಿಂದ ಬಂದಿದ್ದೀವಿ, ತುಂಬ ದೂರದಿಂದ ಬಂದಿದ್ದೀವಿ. ಆದರೆ ಇಲ್ಲಿ ವರ್ಷ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಸಮಾಧಿ ಹತ್ರ. ಯಾಕೆಂದರೆ ಅವ್ರು ಸುಟ್ಟಿದ್ದ ಜಾಗ, ಅವ್ರನ್ನ ಎಲ್ಲಿ ಇದು ಮಾಡಿದ್ರು, ಪುಣ್ಯ ಮಾಡಿದ್ರು, ಅಲ್ಲಿ ಅದೇ ಶ್ರೇಷ್ಠವಾದ ಜಾಗ. ಮೈಸೂರಾಗ ಏನೋ ಒಂದು ಮಾಡಿದ್ದಾರೆ, ಅದು ನಾವು ಹೋಗೋಣ ನೋಡೋಣ. ಮೈಸೂರು ಬಿಡಲ್ಲ, ನಾವು ಎಲ್ಲೂ ಬಿಡಲ್ಲ. ಅಣ್ಣನ ಮಾತ್ರ ಮೈಸೂರಲ್ಲೂ ಬಿಡಲ್ಲ, ಬೆಂಗಳೂರಲ್ಲೂ ಬಿಡಲ್ಲ. ಇಲ್ಲಿ ಮಾತ್ರ ವರ್ಷ ಭಾಳ ಕುಂದುತ್ತೈತೆ. ಕುಂದಬಾರ್ದು. ಇದು ಅಭಿಮಾನಿಗಳು ಒಂದಾಗಿ ಇದನ್ನು ಹೆಚ್ಚಿಸ್ಬೇಕು ಅಂತ ನನ್ನ ಮನವಿ ಅಷ್ಟೇ. ಇದಿಷ್ಟು ಅಂದರೆ ರಾಜ್ಯದ ಮೂಲೆ ಮೂಲೆಗಳಿಂದ ಕೂಡ ವಿಷ್ಣು ಅಭಿಮಾನಿಗಳು ಬಂದಿದ್ದಾರೆ. ಆದರೆ ಎಲ್ಲ ಒಂದು ಕಡೆ ಸ್ವತಂತ್ರವಾಗಿ ನಾವು ಹೋಗಿ ವಿಷ್ಣುವರ್ಧನವನ್ನು ನೋಡಬೇಕಾಗಿತ್ತು, ಇಲ್ಲ ಏನಾದರೂ ಒಂದು ಸಂಭ್ರಮಾಚರಣೆ ಮಾಡಬೇಕು ಅಂದರೆ ಇಲ್ಲಿ ನಮಗೆ ತಡೆ ಹಿಡಿಯಲಾಗ್ತಿದೆ ಅಂತೇಳಿ ಇಲ್ಲಿನ ಅಭಿಮಾನಿಗಳು ಮನದಾಳದ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀಹರಿ ಜೊತೆ ಮಂಜುನಾಥ್ ಚಕ್ರ, ಪವರ್ ಟಿವಿ, ಬೆಂಗಳೂರು.